ಓಂ ಶಾಂತಿ. ದಿನಾಂಕ 20/6/2021. ರಿವೈಸ್ 22/1/1988. ಅವ್ಯಕ್ತ ಬಾಪ್ದಾದ. ಮುರಳಿಯ ಟೈಟಲ್ ಹಿಮ್ಮತ್ ಕಾ ಪಹಲಾ ಕದಮ್ ಸಮರ್ಪಣತ. ಬ್ರಹ್ಮ ಬಾಪ್ ಕಿ ಜೀವನ್ ಕಹಾನಿ. ಸಾಹಸದ ಮೊದಲನೇ ಹೆಜ್ಜೆ ಸಮರ್ಪಣೆ. ब्रह्म तंदೆಯ जीवन कथे। आज स्नेह के सागर बाप दादा अपने स्नेही बच्चों को देख हर्षित हो रहे हैं। ಇಂದು ಸ್ನೇಹದ ಸಾಗರ ಬಾಪ್ ದಾದಾವರು ತಮ್ಮ ಸ್ನೇಹಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ। हर एक स्नेही आत्माओं को एक ही लगन है। श्रेष्ठ संकल्प है कि हम सभी बाप समान बने, स्नेह में समा जाए। ಪ್ರತಿಯೊಂದು ಸ್ನೇಹಿ ಆತ್ಮರಿಗೆ ಒಂದೇ ಲಗನ್ ಇದೆ, ಶ್ರೇಷ್ಠ ಸಂಕಲ್ಪ ಆಗಿದೆ. ಅಂದರೆ ನಾವು ಎಲ್ಲರೂ ತಂದೆಯ ಸಮಾನರಾಗಬೇಕು, ಸ್ನೇಹದಲ್ಲಿ ಸಮಾವೇಶರಾಗಬೇಕು। बाप दादा बच्चों के समर्थ बनने का संकल्प, समान बनने का उमंग देख रहे थे। ಬಾಪ್ ದಾದಾ ಅವರು ಮಕ್ಕಳ ಸಮರ್ಥರಾಗುವ ಸಂಕಲ್ಪ, ಸಮಾನರಾಗುವ ಉಮಂಗ್ ನೋಡುತ್ತಾ ಇದ್ದರು। ಬ್ರಹ್ಮ ಬಾಪ್ ಕಿ ವಿಶೇಷತಾओं को देख रहे थे। ಬ್ರಹ್ಮ ತಂದೆಯ ವಿಶಿಷ್ಟಗಳನ್ನು ನೋಡುತ್ತಿದ್ದರು। ಹರ್ ಕದಮ್ ಮೇ ವಿಶೇಷತಾएं रही। ಪ್ರತಿ ಹೆಜ್ಜೆಯಲ್ಲೂ ವಿಶೇಷತೆಗಳಿದ್ದವು। संकल्प में भी सर्व को विशेष बनाने का हर समय उमंग उत्साह रहा। ಸಂಕಲ್ಪದಲ್ಲಿಯೂ ಸರ್ವರನ್ನು ವಿಶೇಷರನ್ನಾಗಿ ಮಾಡುವ ಪ್ರತಿ ಸಮಯದಲ್ಲಿ ಉಮಂಗುತ್ಸಾಹವಿತ್ತು। अपनी वृत्ति द्वारा हर आत्मा को उमंग उत्साह में लाना, यह विशेषता सदा ही प्रत्यक्ष रूप में देखी। ತಮ್ಮ ವೃತ್ತಿಯ ಮೂಲಕ ಪ್ರತಿಯೊಂದು ಆತ್ಮವನ್ನು ಉಮಂಗುತ್ಸಾಹದಲ್ಲಿ ತರುವುದು, ಈ ವಿಶೇಷತೆಯನ್ನು ಸದಾನೇ ಪ್ರತ್ಯಕ್ಷ ರೂಪದಲ್ಲಿ ನೋಡಿದರು। ವಾಣಿ ದ್ವಾರ ಹಿಮ್ಮತ್ दिलाने वाले, ना उम्मीद को उम्मीद में लाने वाले, निर्बल आत्मा को उड़ती कला की विधि से उड़ाने वाले, सेवा के योग्य बनाने वाले, हर बोल ಅನ್ಮೋಲ್ ಮಧುರ್ ಯುಕ್ತಿಯುಕ್ತ ಥೇ। ವಾಣಿಯ ಮೂಲಕ ಸಾಹಸವನ್ನು ಕೊಡಿಸುವಂಥದ್ದು, ನಿರಾಶಾವಾದಿಗಳನ್ನು ಆಶಾವಾದಿಗಳನ್ನಾಗಿ ಮಾಡುವಂಥದ್ದು, ನಿರ್ಬಲ ಆತ್ಮರನ್ನು ಹಾರುವ ಕಲೆಯಲ್ಲಿ ತರುವಂಥದ್ದು, ಸೇವೆಗೆ ಯೋಗ್ಯರನ್ನಾಗಿ ಮಾಡುವಂಥದ್ದು। ಪ್ರತಿಯೊಂದು ಮಾತು ಅನ್ಮೋಲ್ ಮಧುರ ಯುಕ್ತಿಯುಕ್ತ ಆಗಿದ್ದವು। ऐसे ही कर्म में बच्चों के साथ हर कर्म में साथी बन कर्मयोगी बनाया। ಇದೇ ರೀತಿ ಕರ್ಮದಲ್ಲಿ ಮಕ್ಕಳ ಜೊತೆಗೂಡಿ ಪ್ರತಿಯೊಂದು ಕರ್ಮದಲ್ಲಿ ಜೊತೆಗಾರರನ್ನಾಗಿ ಕರ್ಮಯೋಗಿಗಳನ್ನಾಗಿ ಮಾಡಿದರು। सिर्फ साक्षी होकर देखने वाले नहीं, लेकिन स्थूल कर्म के महत्व को अनुभव कराने के लिए कर्म में भी साथी बने। ಕೇವಲ ಸಾಕ್ಷಿಯಾಗಿ ನೋಡುವಂಥವರಾಗಲಿಲ್ಲ, ಆದರೆ ಸ್ಥೂಲ ಕರ್ಮದಲ್ಲಿ ಸ್ಥೂಲ ಕರ್ಮದ ಮಹತ್ವವನ್ನು ಅನುಭವ ಮಾಡಿಸಲಿಕ್ಕಾಗಿ ಕರ್ಮದಲ್ಲಿಯೂ ಸಹ ಜೊತೆಗಾರರಾಗಿದ್ದರು। संबंध संपर्क में छोटे बच्चों को भी संबंध से बच्चों समान खुश किया। ಸಂಬಂಧ ಸಂಪರ್ಕದಲ್ಲಿ ಚಿಕ್ಕ ಮಕ್ಕಳಿಗೂ ಸಹ ಸಂಬಂಧದಲ್ಲಿ ಮಕ್ಕಳ ಸಮಾನ ಖುಷಿ ಪಡಿಸಿದರು। वानप्रस्थ को भी वानप्रस्थ रूप से अनुभवी बन संबंध संपर्क से सदा उमंग उत्साह में लाया। ವಾನಪ್ರಸ್ಥಗಳಿಗೂ ಕೂಡ ವಾನಪ್ರಸ್ಥ ರೂಪದಲ್ಲಿ ಅನುಭವಿ ಆಗಿ ಸಂಬಂಧ ಸಂಪರ್ಕದಲ್ಲಿ ಸದಾ ಉಮಂಗ ಉತ್ಸಾಹದಲ್ಲಿ ತರುತ್ತಿದ್ದರು।
हर एक को इतना प्यार दिया जो हर एक समझे कि ಬಾಬಾ ಮೇರೆ हैं. ಪ್ರತಿಯೊಬ್ಬರಿಗೂ ಇಷ್ಟೊಂದು ಪ್ರೀತಿಯನ್ನು ಕೊಟ್ಟರು. ಅದರಿಂದ ಪ್ರತಿಯೊಬ್ಬರು ತಿಳಿದುಕೊಳ್ಳುತ್ತಿದ್ದರು ಬಾಬಾ ನನ್ನವರಾಗಿದ್ದಾರೆ. ಯಹ ಹೈ ಸಂಬಂಧ ಸಂಪರ್ಕ ವಿಶಿಷ್ಟ. ಇದಾಗಿದೆ ಸಂಬಂಧ ಸಂಪರ್ಕದ ವಿಶೇಷತೆ. सभी चाहते हैं नंबर 1 बने. यह भी लक्ष्य शक्तिशाली अच्छा है. ಎಲ್ಲರೂ ಬಯಸುತ್ತೇವೆ ನಂಬರ್ 1 ಆಗಬೇಕೆಂದು. ಇದು ಸಹ ಲಕ್ಷ್ಯ ಶಕ್ತಿಶಾಲಿ ಒಳ್ಳೆಯದಾಗಿದೆ. लेकिन लक्ष्य और लक्षण समान होना यही समान बनना है. ಆದರೆ ಲಕ್ಷ್ಯ ಮತ್ತು ಲಕ್ಷಣ ಸಮಾನ ಆಗಿರಬೇಕು. ಇದೇ ಸಮಾನರಾಗುವುದು ಆಗಿದೆ. इसके लिए जैसे ब्रह्मा बाप ने पहला कदम हिम्मत का कौन सा उठाया, जिस कदम से ही पद्मापदम भाग्यवान आदि से अनुभव किया. ಇದಕ್ಕಾಗಿ ಬ್ರಹ್ಮ ತಂದೆ ಮೊದಲನೇ ಹೆಜ್ಜೆ ಸಾಹಸದ್ದು ಯಾವುದನ್ನು ಇಟ್ಟರು, ಆ ಹೆಜ್ಜೆಯಿಂದಲೇ ಪದ್ಮಾಪದಂ ಭಾಗ್ಯವಾನ್ ಆದಿಯಿಂದಲೇ ಅನುಭವ ಮಾಡಿದರು. ಪಹಲಾ ಕದಂ ಹಿಮ್ಮತ್ ಕಾ सब बात में ಸಮರ್ಪಣತ. ಮೊದಲನೇ ಹೆಜ್ಜೆ ಸಾಹಸದ್ದು, ಎಲ್ಲ ಮಾತುಗಳಲ್ಲಿ ಸಮರ್ಪಣೆ. ಸಬ್ ಕುಚ್ ಸಮರ್ಪಣ್ ಕಿಯಾ, ಎಲ್ಲವನ್ನೂ ಸಮರ್ಪಣೆ ಮಾಡಿದರು. ಕುಚ್ ಸೋಚಾ ನಹಿ ಕಿ ಕ್ಯಾ ಹೋಗಾ कैसे ಹೋಗಾ, ಏನೂ ಸಹ ವಿಚಾರ ಮಾಡಲಿಲ್ಲ ಏನಾಗುತ್ತದೆ ಹೇಗಾಗುತ್ತದೆ. एक सेकंड में बाप की श्रेष्ठ मत प्रमाण. बाप ने इशारा दिया, बाप का इशारा और ब्रह्मा का कर्म में कदम. ಒಂದು ಸೆಕೆಂಡಿನಲ್ಲಿ ತಂದೆ ಶ್ರೇಷ್ಠ ಮತ ಅನುಸಾರವಾಗಿ ತಂದೆ ಸೂಚಿಸಿದರು, ಬ್ರಹ್ಮ ತಂದೆಯ ಅದನ್ನು ಅನುಕರಿಸಿದರು. ಕರ್ಮದ ಹೆಜ್ಜೆಯನ್ನು ಇಟ್ಟರು. इसको कहते हैं हिम्मत का पहला कदम. ಇದಕ್ಕೆ ಹೇಳಲಾಗುತ್ತದೆ ಸಾಹಸದ ಮೊದಲನೇ ಹೆಜ್ಜೆ. तन को भी समर्पण किया, मन को भी सदा ही मनमनाभव की विधि से सिद्धि स्वरूप बनाया. इसलिए मन अर्थात हर संकल्प सिद्धि अर्थात सफलता स्वरूप बने. ಶರೀರವನ್ನು ಸಹ ಸಮರ್ಪಣೆ ಮಾಡಿದರು. ಮನಸ್ಸನ್ನು ಸದಾ ಮನ್ಮನಾಭವದ ವಿಧಿಯಿಂದ ಸಿದ್ಧಿ ಸ್ವರೂಪವನ್ನಾಗಿ ಮಾಡಿದರು. ಇದಕ್ಕಾಗಿ ಮನಸ್ಸು ಅರ್ಥಾತ್ ಪ್ರತಿ ಸಂಕಲ್ಪ ಸಿದ್ಧಿ ಅರ್ಥಾತ್ ಸಫಲತಾ ಸ್ವರೂಪ ಆಯಿತು. धन को बिना कोई भविष्य की चिंता के निश्चिंत वन समर्पित किया, क्योंकि निश्चय था कि यह लेना नहीं है लेकिन ಪದ್ಮ ಗುಣ लेना है. ಧನವನ್ನು ಸಹ ಯಾವುದೇ ಚಿಂತೆ ಇರಲಾರ್ದೆ, ಯಾವುದೂ ವಿಚಾರ ಇರಲಾರ್ದೆ, ಭವಿಷ್ಯದ ಚಿಂತೆ ಇರಲಾರ್ದೆ ನಿಶ್ಚಿಂತರಾಗಿ ಸಮರ್ಪಿತ ಮಾಡಿದರು. ಏಕೆಂದರೆ ನಿಶ್ಚಯವಿತ್ತು, ಇದು ಕೊಡುವುದಲ್ಲ ಆದರೆ ಪದ್ಮಗುಣ ತೆಗೆದುಕೊಳ್ಳುವುದಾಗಿದೆ. ऐसे संबंध को भी समर्पित किया, अर्थात लौकिक को अलौकिक संबंध में ಪರಿವರ್ತನೆ किया. ಇದೇ ರೀತಿ ಸಂಬಂಧಗಳನ್ನು ಕೂಡ ಸಮರ್ಪಿತ ಮಾಡಿದರು. ಅಂದರೆ ಲೌಕಿಕಗಳನ್ನು ಅಲೌಕಿಕ ಸಂಬಂಧಗಳಲ್ಲಿ ಪರಿವರ್ತನೆ ಮಾಡಿದರು. मैपन की बुद्धि अभिमान की बुद्धि समर्पित की, इसलिए सदा तन मन बुद्धि से निर्मल शीतल सुखदायी बन गए. ನಾನು ಅನ್ನುವಂಥ ಅಹಂಭಾವದ ಬುದ್ಧಿ, ಅಭಿಮಾನದ ಬುದ್ಧಿ ಸಮರ್ಪಿತ ಮಾಡಿದರು. ಆದ್ದರಿಂದ ಸದಾ ತನು ಮನ ಬುದ್ಧಿಯಿಂದ ನಿರ್ಮಲ್ ಶೀತಲ್ ಸುಖದಾಯಿ ಆಗಿದರು. कैसे भी लौकिक परिवार से व दुनिया की अनजान आत्माओं से परिस्थितियाँ आई, लेकिन संकल्प में भी स्वप्न में भी कभी ಸಂಶಯ के सूक्ष्म स्वरूप संकल्प मात्र की हलचल में नहीं
ಆಯೆ. ಎಂಥದೇ ಲೌಕಿಕ ಪರಿವಾರದಿಂದ ಅಥವಾ ಜಗತ್ತಿನ ಅಜ್ಞಾನಿ ಆತ್ಮಗಳಿಂದ ಪರಿಸ್ಥಿತಿಗಳು ಬಂದವು. ಆದರೆ ಸಂಕಲ್ಪದಲ್ಲಿಯೂ ಸಹ ಸ್ವಪ್ನದಲ್ಲಿಯೂ ಸಹ ಎಂದಿಗೂ ಸಂಶಯದ ಸೂಕ್ಷ್ಮ ಸ್ವರೂಪ ಸಂಕಲ್ಪ ಮಾತ್ರದಲ್ಲಿಯೂ ವಿಚಲಿತತೆ ಬರಲಿಲ್ಲ. ब्रह्मा बाप की विशेष इस बात की कमाल रही जो आप सबके आगे साकार रूप में ब्रह्मा बाप एग्जाम्पल था, लेकिन ब्रह्मा के आगे कोई साकार एग्जाम्पल नहीं था. ಬ್ರಹ್ಮ ತಂದೆಯದು ವಿಶೇಷ ಈ ಮಾತಿಂದಾಗಿದೆ ಕಮಾಲ್. ಯಾವುದೆಂದರೆ ನಿಮ್ಮೆಲ್ಲದರ ಎದುರುಗಡೆ ಸಾಕಾರ ರೂಪದಲ್ಲಿ ಬ್ರಹ್ಮಭಾವ ಎಕ್ಸಾಂಪಲ್ ಇದ್ದರು. ಆದರೆ ಬ್ರಹ್ಮ ತಂದೆಯ ಎದುರುಗಡೆ ಯಾವುದೇ ಸಾಕಾರ एग्जाम्पल इरलिಲ್ಲ. सिर्फ अटल निश्चय था. बाप की श्रीमत का आधार रहा. केवल अटल निश्चय इತ್ತು. ತಂದೆಯ ಶ್ರೀಮತದ ಆಧಾರವಿತ್ತು. एक बल एक भरोसा. इसी आधार से निश्चय बुद्धि नंबर 1 विजयी बन गए. ಒಂದೇ ಬಲ ಒಂದೇ ಭರವಸೆ. ಇದೇ ಆಧಾರದಿಂದ निश्चय बुद्धि नंबर 1 विजयी आदरू. इसी समर्पणता के कारण बुद्धि सदा हल्की रही. बुद्धि पर बोझ नहीं रहा. ಇದೇ ಸಮರ್ಪಣತೆಯ ಕಾರಣದಿಂದ ಬುದ್ಧಿ ಸದಾ ಹಗುರವಾಗಿತ್ತು. ಬುದ್ಧಿ ಮೇಲೆ ಯಾವುದೇ ಹೊರೆ ಇರಲಿಲ್ಲ. मन निश्चिंत रहा. चेहरे पर सदा ही ಬೇರ್ಬೇಕರ ಭಾಷಾ ಚಿಹ್ನ ಸ್ಪಷ್ಟ ದೇಖಿ. ಮನಸ್ಸು ನಿಶ್ಚಿಂತವಾಗಿತ್ತು. ಮುಖದ ಮೇಲೆ ಸದಾ ಬೇಫಿಕರ್ ಭಾಷಾ ನಿಶ್ಚಿಂತ ಚಕ್ರವರ್ತಿಯ ಚಿಹ್ನೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. अपने को ऊंचते ऊंच बाप की ऊंचे ते ऊंचे ಬ್ರಾಹ್ಮಣಾತ್ಮಯೇ ಸಮಸ್ತೆ ಹೋ. ತಮ್ಮನ್ನು ಶ್ರೇಷ್ಠಾತಿಶ್ರೇಷ್ಠ ತಂದೆಯ ಶ್ರೇಷ್ಠಾತಿಶ್ರೇಷ್ಠ ಬ್ರಾಹ್ಮಣ ಆತ್ಮರು ಎಂದು ತಿಳಿದುಕೊಳ್ಳುತ್ತೀರಾ. ब्राह्मण सबसे ऊंच गाए जाते हैं. इसकी निशानी चोटी दिखाते हैं. ಬ್ರಾಹ್ಮಣರು ಎಲ್ಲರಿಗಿಂತಲೂ ಶ್ರೇಷ್ಠರೆಂದು ಗಾಯನ ಮಾಡಲ್ಪಡುತ್ತಾರೆ. ಇದರ ಚಿಹ್ನೆ ಜುಟ್ಟನ್ನು ತೋರಿಸಲಾಗುತ್ತದೆ. ಚೋಟಿ ರಖನೆ ವಾಲೆ ನಹೀ, ಚೋಟಿ ಕಿ ಸ್ಥಿತಿ ಮೇ रहने वाले. ಜುಟ್ಟನ್ನು ಇಟ್ಟುಕೊಳ್ಳುವವರಲ್ಲ, ಆದರೆ ಶ್ರೇಷ್ಠ ಸ್ಥಿತಿಯಲ್ಲಿರುವಂಥವರು. ब्राह्मणों को ही पुरुषोत्तम कहा जाता है. पुरुषोत्तम अर्थात पुरुषों में उत्तम, श्रेष्ठ आत्मा बनने वाले. हम देवात्माओं से भी ऊंच ब्राह्मण है. यह नशा सदा रहे. ಬ್ರಾಹ್ಮಣ ಆತ್ಮಾओं को पुरुषोत्तम कहा जाता है. ಬ್ರಾಹ್ಮಣ ಆತ್ಮರಿಗೆ ಪುರುಷೋತ್ತಮರೆಂದು ಹೇಳಲಾಗುತ್ತದೆ. ಪುರುಷೋತ್ತಮ ಎಂದರೆ ಪುರುಷರಲ್ಲಿ ಉತ್ತಮರು, ಶ್ರೇಷ್ಠ ಆತ್ಮ ಆಗುವಂಥವರು. ನಾವು ದೇವಾತ್ಮರಿಗಿಂತಲೂ ಶ್ರೇಷ್ಠ ಬ್ರಾಹ್ಮಣ ಆಗಿದ್ದೇವೆ. ಸದಾ ಇದೇ ನಶಾ ಇರಬೇಕು. ಸದಾ अपने को ವಿಶ್ವ ರಚಿತ ಬಾಪ್ ಕಿ ಶ್ರೇಷ್ಠ ರಚನಾ ಸಮಸ್ತೆ ಹೋ. ಸದಾ ತಮ್ಮನ್ನು ವಿಶ್ವರಚಯಿತ ತಂದೆ ಶ್ರೇಷ್ಠ ರಚನೆ ಎಂದು ತಿಳಿದುಕೊಳ್ಳುತ್ತೀರಾ. दुनिया वाले तो सिर्फ अनजान बन के कहते हैं कि हमको भगवान ने पैदा किया है. ಜಗತ್ತಿನವರು ಕೇವಲ ತಿಳಿಯಲಾರದೆ ಹೇಳುತ್ತಾರೆ ನಮ್ಮನ್ನು ಭಗವಂತ ಹುಟ್ಟಿಸಿದ್ದಾನೆ ಎಂದು. लेकिन आप लोग जानते हो कि हम ಶಿವವಂಶಿ ಬ್ರಹ್ಮ ಕುಮಾರ್ ಕುಮಾರಿಯ हैं. ಆದರೆ ತಾವು ತಿಳಿದುಕೊಂಡಿದ್ದೀರಿ ನಾವು ಶಿವವಂಶಿ ಬ್ರಹ್ಮ ಕುಮಾರ್ ಕುಮಾರಿಯರು ಆಗಿದ್ದೇವೆ. ಡೈರೆಕ್ಟ್ ಬಾಪ್ ದಾದಾ ವ ಮಾತಾ ಪಿತಾ ಕಿ ರಚನಾ ಹೈ. ಡೈರೆಕ್ಟ್ ಬಾಪ್ ದಾದಾ ಹಾಗೂ ಮಾತಾ ಪಿತಾ ಅವರ ರಚನೆ ಆಗಿದ್ದೇವೆ. अच्छा वरदान. सर्व रूपों से सर्व संबंधों से अपना सब कुछ बाप के आगे अर्पण करने वाले सच्चे स्नेही भव. ಸರ್ವರೂಪಗಳಿಂದ ಸರ್ವ ಸಂಬಂಧಗಳಿಂದ
ತಮ್ಮದೆಲ್ಲವನ್ನು ತಂದೆಯ ಎದುರುಗಡೆ अर्पणे ಮಾಡುವಂಥವರು सत्यवंत स्नेही आगे। विवरण: जिससे अति स्नेह होता है तो उस स्नेह के लिए सभी को किनारे कर सब कुछ उनके आगे अर्पण कर देते हैं। जैसे बाप का बच्चों से स्नेह है, इसलिए सदा काल के सुखों की प्राप्ति स्नेही बच्चों को कराते हैं, बाकी सबको मुक्ति धाम में बिठा देते हैं। ऐसे बच्चों के स्नेह का सबूत है सर्व रूपों सर्व संबंधों से अपना सब कुछ बाप के आगे अर्पण करना। ಯಾರ ಜೊತೆಗೆ ಅತಿ ಸ್ನೇಹವಿರುತ್ತದೆ ಆಗ ಆ ಸ್ನೇಹಕ್ಕಾಗಿ ಎಲ್ಲವನ್ನೂ ದೂರವಿಟ್ಟು ಎಲ್ಲವನ್ನು ಅವರ ಎದುರುಗಡೆ ಅರ್ಪಣೆ ಮಾಡುತ್ತಾರೆ. ಹೇಗೆ ತಂದೆಯದು ಮಕ್ಕಳ ಮೇಲೆ ಸ್ನೇಹವಿದೆ, ಅದಕ್ಕಾಗಿ ಸದಾಕಾಲಕ್ಕಾಗಿ ಸುಖದ ಪ್ರಾಪ್ತಿಯನ್ನು ಸ್ನೇಹಿ ಮಕ್ಕಳಿಗೆ ಮಾಡಿಸುತ್ತಾರೆ. ಬಾಕಿ ಎಲ್ಲ ಆತ್ಮರನ್ನು ಮುಕ್ತಿಧಾಮದಲ್ಲಿ ಕೂಡಿಸುತ್ತಾರೆ. ಇದೇ ರೀತಿ ಮಕ್ಕಳ ಸ್ನೇಹದ ಸಬೂತ್ ಪ್ರಮಾಣ ಎಲ್ಲ ರೂಪಗಳಿಂದ ಎಲ್ಲ ಸಂಬಂಧಗಳಿಂದ ತಮ್ಮದೆಲ್ಲವನ್ನು ತಂದೆ ಎದುರುಗಡೆ ಅರ್ಪಣೆ ಮಾಡಬೇಕು. जहाँ स्नेह है वहाँ योग है और योग है तो सहयोग है. ಎಲ್ಲಿ ಸ್ನೇಹವಿದೆ ಅಲ್ಲಿ ಯೋಗವಿದೆ ಮತ್ತು ಯೋಗವಿದ್ದಾಗ ಸಹಯೋಗವಿದೆ. एक भी खजाने को मन मत से व्यर्थ नहीं गवा सकते. ಒಂದು ಖಜಾನೆಯನ್ನು ಸಹ ಮನಮತದಿಂದ ವ್ಯರ್ಥವಾಗಿ ಕಳೆಯಬಾರದು. स्लोगन: साकार कर्म में ब्रह्मा बाप को और अशरीरी बनने में निराकार बाप को ಫಾಲೋ करो. ಸಾಕಾರ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಮತ್ತು ಅಶರೀರಿ ಆಗುವುದರಲ್ಲಿ ನಿರಾಕಾರ ತಂದೆಯನ್ನು ಅನುಕರಣೆ ಮಾಡಿ. ಅವ್ಯಕ್ತಿಶಾಲಿ मनसा द्वारा शक्तियों का दान करो. 20वें पॉइंट. मनसा शक्ति का दर्पण है बोल और कर्म. मनसा शक्तिಯ ಕನ್ನಡಿಯಾಗಿದೆ ಮಾತು ಮತ್ತು ಕರ್ಮ. चाहे अज्ञानी आत्माएं चाहे ज्ञानी आत्माएं दोनों के संबंध संपर्क में बोल और कर्म शुभ भावना शुभ कामना वाले हो. भले अज्ञानी आत्मरिरली ಜ್ಞಾನಿ ಆತ್ಮರೇ ಇರಲಿ, ಇಬ್ಬರ ಸಂಬಂಧ ಸಂಪರ್ಕದಲ್ಲಿ ಮಾತು ಮತ್ತು ಕರ್ಮ ಶುಭ ಭಾವನೆ ಮತ್ತು ಶುಭ ಕಾಮನೆ ಉಳ್ಳಂಥದ್ದು ಇರಬೇಕು. जिसकी मनसा शक्तिशाली व शुभ होगी उसकी वाचा और कर्मणा स्वतः ही शक्तिशाली शुद्ध होगी शुभ भावना वाली होगी. ಯಾರದ್ದು ಮನಸಾ ಶಕ್ತಿಶಾಲಿ ಹಾಗೂ ಶುಭ ಆಗಿರುತ್ತದೆ ಅವರದ್ದು ವಾಚಾ ಮತ್ತು ಕರ್ಮಣ ಸ್ವತಃವೇ ಶಕ್ತಿಶಾಲಿ ಶುದ್ಧವಾಗಿರುತ್ತದೆ, ಶುಭ ಭಾವನೆ ಉಳ್ಳಂಥದ್ದು ಆಗಿರುತ್ತದೆ. मनसा शक्तिशाली अर्थात याद की शक्ति श्रेष्ठ होगी, शक्तिशाली होगी, सहज योगी होंगी. मनसा शक्तिशाली ಅಂದರೆ ನೆನಪಿನ ಶಕ್ತಿ ಶ್ರೇಷ್ಠ ಆಗಿರುತ್ತದೆ, ಶಕ್ತಿಶಾಲಿ ಆಗಿರುತ್ತದೆ, ಸಹಜ ಯೋಗಿಗಳಾಗಿರುತ್ತಾರೆ. मातेश्वरी जी के जीवन की मुख्य धारणाएं. 20वें पॉइंट. मम्मा शिव बाबा के ज्ञान को जीवन में धारण कर विद्या की देवी गॉडेस ऑफ नॉलेज बन गई. ಅಮ್ಮ ಅವರು ಶಿವಬಾಬಾ ಅವರ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ವಿದ್ಯೆಯ ದೇವಿ, ಜ್ಞಾನದ ದೇವಿ ಆದರು. हमें भी उनके समान मास्टर नॉलेजफुल बनना है. ನಾವು ಸಹ ಅವರ